ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಪಡೆಯುವುದು ತುಂಬ ಕಷ್ಟ. ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿ, ನಿಮಗೂ ನಂಬಿಕೆಯ ಬೆಲೆ ಅರ್ಥ ಆಗುತ್ತದೆ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಚಾಣಾಕ್ಷ ನರಿ ಇತ್ತು. ಅದರ ಹೆಸರು ಮಾಯ. ಅದು ತುಂಬ ಬುದ್ಧಿವಂತ, ಆದರೆ ಸ್ವಲ್ಪ ಸ್ವಾರ್ಥಿ. ಅದಕ್ಕೆ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದ. ಅದು ಆನೆ. ಅದರ ಹೆಸರು ಗಜ. ಗಜ ಯಾವಾಗಲೂ ಸತ್ಯವಂತ, ಸಹಾಯ ಮಾಡುವ ಸ್ವಭಾವದವನು. ಎರಡೂ ಒಟ್ಟಿಗೆ ಊಟ ಹುಡುಕುತ್ತಾ ಮಾತನಾಡುತ್ತಿದ್ದ ದಿನ ಕಳೆಯುತ್ತಿದ್ದವು. ಆದರೆ ಒಂದು ದಿನ ಕಾಡಿನಲ್ಲಿ ಭಾರಿ ಮಳೆ. ಹಣ್ಣುಗಳ ಮರಗಳು ಬಿದ್ದವು. ಒಂದು ದೊಡ್ಡ ಜಾಗದಲ್ಲಿ ತುಂಬ ಸಿಹಿ ಹಣ್ಣುಗಳು ಇದ್ದವು. ಅದನ್ನು ಮಾಯ ನೋಡಿತು. ಆಗ ನಾನು ಇದನ್ನು ಒಬ್ಬಳೇ ಇಟ್ಕೊಳ್ಬೇಕು ಅಂತ ಯೋಚಿಸಿತು. ಗಜಗೆ ಹೇಳದೆ ಇತರ ಪ್ರಾಣಿಗಳಿಗೆ ಸುಳ್ಳು ಹೇಳಿತು. ಅಲ್ಲಿ ಏನೂ ಇಲ್ಲ, ಅಪಾಯ ಇದೆ ಅಂತ ಮಾಯಾ ಸುಳ್ಳು ಹೇಳಿದಳು. ಮಾಯಾಗೆ ಅತಿಯಾದ ಆಸೆ ಬಂತು. ಆಗ ಸುಳ್ಳಿನ ಪರಿಣಾಮ ಏನಾಯಿತು ಗೊತ್ತಾ? ಕೆಲವು ದಿನಗಳು ಚೆನ್ನಾಗಿ ಹೋದವು. ಮಾಯಾ ಒಬ್ಬಳೇ ಹಣ್ಣು ತಿಂದಿತು. ಆದರೆ ಒಂದು ದಿನ ಕೋತಿ ಎಲ್ಲವನ್ನೂ ಕಂಡಿತು. ಅದು ಕಾಡಿನ ಸಭೆಯಲ್ಲಿ ಸತ್ಯ ಹೇಳಿತು. ಎಲ್ಲ ಪ್ರಾಣಿಗಳು ಆಶ್ಚರ್ಯ. ಗಜನಿಗೆ ತುಂಬ ನೋವಾಯಿತು. ಆಗ ಗಜ ಮಾಯಾ ಹತ್ರ ಕೇಳಿತು, ನೀನು ನನಗೆ ಸುಳ್ಳು ಹೇಳಿದೀಯಾ ಎಂದು ಕೇಳಿತು. ಮಾಯಾ ಮೌನ. ಆಗ ಸಭೆಯಲ್ಲಿ ಎಲ್ಲ ಪ್ರಾಣಿಗಳು ತೀರ್ಮಾನ ಮಾಡಿದರು, ಮಾಯಾ ಮೇಲೆ ಇನ್ನೂ ನಂಬಿಕೆ ಇರೋದಿಲ್ಲ. ಯಾರೂ ಅವಳ ಜೊತೆ ಮಾತಾಡೋ ಹಾಗಿಲ್ಲ. ಅವಳಿಗೆ ಒಂಟಿತನ ತುಂಬ ಕಾಡಿತು. ಆ ಸಮಯದಲ್ಲಿ ಕಾಡಿಗೆ ಬೆಂಕಿ ತಗುಲಿತು. ಎಲ್ಲರೂ ಓಡಿದರು. ಆದರೆ ಮಾಯಾ ಸಿಕ್ಕಿ ಹಾಕಿಕೊಂಡಿತು. ಗಜ ಅದನ್ನು ಕಂಡಿತು. ಅವಳು ತಪ್ಪು ಮಾಡಿದರೂ ಸಹ ನಾವು ಸಹಾಯ ಮಾಡಬೇಕು ಅಂತ ಅದು ಯೋಚಿಸಿ ಗಜ ತನ್ನ ಬಲದಿಂದ ಮರ ಒಡೆದು ದಾರಿ ಮಾಡಿತು. ಆಗ ಮಾಯವನ್ನು ಉಳಿಸಿತು. ಮಾಯಾ ಕಣ್ಣೀರಿಟ್ಟಿತು. ನನ್ನ ಅತಿಯಾದ ಆಸೆ ನನ್ನನ್ನು ಕುರುಡನಾಗಿಸಿತು ಅಂತ ಮಾಯಾ ತುಂಬ ಬೇಸರಗೊಂಡಿತು. ಆಗ ಮಾಯಾ ಎಲ್ಲರ ಮುಂದೆ ಕ್ಷಮೆ ಕೇಳಿತು. ಮತ್ತೆ ಸತ್ಯವಾಗಿ ಬದುಕಲು ಪ್ರಾರಂಭಿಸಿತು. ಕಾಡು ಮತ್ತೆ ಶಾಂತವಾಯಿತು. ಇದರಿಂದ ನಮಗೇನಪ್ಪ ಅರ್ಥ ಆಗುತ್ತೆ ಅಂದರೆ, ಅತಿಯಾದ ಆಸೆಯಿಂದ ಸಿಕ್ಕ ಸಂತೋಷ ತಾತ್ಕಾಲಿಕ. ಸತ್ಯ ಮತ್ತು ನಂಬಿಕೆ ಮಾತ್ರ ಶಾಶ್ವತ. ಧೈರ್ಯ ಅಂದರೆ ಭಯ ಇಲ್ಲ ಅನ್ನೋದಲ್ಲ, ಭಯ ಇದ್ದರೂ ಸರಿಯಾದ ಕೆಲಸ ಮಾಡೋದು. ಒಂದು ದಟ್ಟ ಕಾಡಿನಲ್ಲಿ ರಾಜನಂತೆ ಆಡಳಿತ ಮಾಡ್ತಿದ್ದ ಸಿಂಹ. ಅವನ ಹೆಸರು ವೀರಸಿಂಹ. ವೀರಸಿಂಹ ತುಂಬ ಬಲಿಷ್ಠ. ಎಲ್ಲರೂ ಅವನಿಗೆ ಗೌರವ ಕೊಡ್ತಿದ್ರು. ಆದರೆ ವೀರಸಿಂಹನಿಗೆ ಒಂದು ರಹಸ್ಯ ಇತ್ತು. ಅದೇನು ಗೊತ್ತಾ? ಅವನಿಗೆ ಕತ್ಲೆ ಅಂದರೆ ತುಂಬ ಭಯ. ಆದರೆ ಅವನು ರಾಜ ಅಲ್ವಾ, ಅವನು ಯಾರಿಗೂ ಹೇಳ್ತಾ ಇರಲಿಲ್ಲ. ನಾನು ರಾಜ, ನನಗೆ ಭಯನೇ ಇಲ್ಲ, ನಂಗೆ ಭಯ ಅಂದರೆ ಗೊತ್ತೇ ಇಲ್ಲ ಅನ್ನೋ ಥರ ನಟಿಸ್ತಾ ಇದ್ದ. ಆದರೆ ಒಂದು ದಿನ ಏನಾಯಿತು ಗೊತ್ತಾ? ಒಂದು ದಿನ ಭಾರಿ ಮಳೆ ಬಂತು. ಕಾಡು ಕತ್ತಲಾಗಿತ್ತು. ಚಿಕ್ಕ ಜಿಂಕೆ ಕಾಡಿನಲ್ಲಿ ಕಳೆದು ಹೋಯಿತು. ಆದರೆ ಅದರ ಅಳುವ ಸದ್ದು ಕೇಳಿಸ್ತಾ ಇತ್ತು ಎಲ್ಲ ಪ್ರಾಣಿಗಳಿಗೂ. ಆಗ ಪ್ರಾಣಿಗಳು ಹೇಳಿದರು, ರಾಜನೇ, ನೀವೇ ಹೋಗಿ ಉಳಿಸಿ. ಆಗ ವೀರಸಿಂಹನಿಗೆ ಭಯ ತುಂಬ ಆಗ್ತಾ ಇತ್ತು. ಆದರೆ ಹೊರಗಡೆ ಮಾತ್ರ ವೀರಸಿಂಹ ತೋರಿಸ್ಕೊತಾ ಇರಲಿಲ್ಲ. ಕತ್ತಲೆ ಹೆಚ್ಚಾಯಿತು. ಗಾಳಿ ಸದ್ದು, ಮರಗಳ ಅಲುಗು. ವೀರಸಿಂಹನಿಗೆ ಹೃದಯ ಜೋರಾಗಿ ಬಡ್ಕೊಳ್ತಾ ಇತ್ತು. ನಾನು ಹೋಗದೇ ಇದ್ದರೆ ರಾಜನಾಗೋಕೆ ಅರ್ಹನಾ? ನಾನು ಹೋಗಲೇಬೇಕಲ್ವಾ? ನಾನು ಈ ಕಾಡಿನ ರಾಜ ಆಗಿ ಈ ಥರ ಭಯಪಟ್ಟರೆ ಹೇಗೆ? ನನ್ನ ರಾಜನ ಪಟ್ಟಕ್ಕೆ ಅವಮಾನ ಅಲ್ಲವಾ?
ನಾನು ಹೋಗಲೇಬೇಕು ಅಂತ ಯೋಚಿಸಿತು. ಆಗ ಅವನೊಳಗೆ ಎರಡು ಧ್ವನಿಗಳು. ಒಂದು, ಹೋಗಬೇಡ ಅಂತ. ಇನ್ನೊಂದು, ಇದು ನಿನ್ನ ಜವಾಬ್ದಾರಿ, ನೀನು ಹೋಗಲೇಬೇಕು ಅಂತ. ಇನ್ನೊಂದು. ಆಗ ಅವನು ಆಳವಾಗಿ ಉಸಿರೆಳೆದ. ಭಯ ಇದ್ದರೂ ನಾನು ಹೋಗುತ್ತೇನೆ, ಇದು ನನ್ನ ಕರ್ತವ್ಯ ಅಂತ ದೃಢ ನಿರ್ಧಾರದಿಂದ ಕತ್ತಲಿನಲ್ಲಿ ನಿಧಾನವಾಗಿ ನಡೆದು ಜಿಂಕೆಯ ಬಳಿ ತಲುಪಿದ. ಜಿಂಕೆ ಅಳುತ್ತಿತ್ತು. ಭಯ ಬೇಡ, ನಾನಿದ್ದೀನಿ ಅಂತ ಹೇಳಿತು. ಆಗ ಎಲ್ಲ ಪ್ರಾಣಿಗಳಿಗೆ ಆಶ್ಚರ್ಯ. ವೀರಸಿಂಹ ಜಿಂಕೆಯನ್ನು ಸುರಕ್ಷಿತವಾಗಿ ಕರೆತಂದ. ಆ ದಿನ ಅವನು ತನ್ನ ರಹಸ್ಯ ಹೇಳಿದ. ನಾನು ನಿಮಗೆಲ್ಲರಿಗೂ ಒಂದು ವಿಷಯ ಹೇಳಬೇಕು ಅಂತ ಇದ್ದೀನಿ. ನನಗೆ ಅವತ್ತು ತುಂಬ ಭಯ ಆಯಿತು. ಆದರೂ ನಾನು ನನ್ನ ಕರ್ತವ್ಯನ ಮರಿಬಾರ್ದು ಅಂತ ನಾನು ನಿಮಗಾಗಿ ಹೋದೆ. ಪ್ರಾಣಿಗಳು ಹೇಳಿದರು, ಇದನ್ನೇ ನಿಜವಾದ ಧೈರ್ಯ ಅಂತಾರೆ ನರಸಿಂಹ. ಆ ದಿನದಿಂದ ಕಾಡಿನಲ್ಲಿ ಒಂದು ಪಾಠ. ಇದರಿಂದ ನಮಗೇನಪ್ಪ ಅರ್ಥ ಆಗುತ್ತೆ ಅಂದರೆ, ಭಯ ಎಲ್ರಿಗೂ ಇರುತ್ತದೆ, ಆದರೆ ಭಯದ ನಡುವೆ ಸರಿಯಾದ ಕೆಲಸ ಮಾಡುವವನೇ ನಿಜವಾದ ವೀರ. ಈ ಕತೆ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.